ನಮಸ್ಕಾರ ಬಂಧುಗಳೇ. ನಾನು ಇವತ್ತು ಎಲ್ಲಿ ಬಂದೇವು ಅಂದರೆ ಚರ್ಚನ. ಈ ಚರ್ಚನ ಮುಂದೆ ಇದು APMC ಮುಂದೆ ಒಂದು ಗ್ಯಾರೇಜ್ಗೆ ಬೆಂಕಿ ಹತ್ಕೊಂಡದ. ಉಡಾನ ಗ್ರಾಮಸ್ಥರು ಪಂಚಾಯತಿ ಗಾಡಿ ತಂದು ಆಚಾರವರು ಮುಂದೆ ಹಾಗೆ ಇಲ್ಲಿ ಫೈರ್ಮೆಂಟ್ ಡಿಪಾರ್ಟ್ಮೆಂಟ್ದವ್ರಿಗೆ ಫೋನ್ ಮಾಡಿದೆವು. ಅವರು ಕೂಡ ಬಂದಾರೆ. ಅವ್ರು ಬರೋತನ ಇಲ್ಲೆಲ್ಲ ಕೂಡಿಸಿ ಉಡಾನ್ ಮಂದಿ ಎಲ್ಲ ಕೂಡಿ ಸಿಬ್ಬಂದಿಗಳೆಲ್ಲ ಪಂಚಾಯತ್ ಸಿಬ್ಬಂದಿ ಎಲ್ಲ ಕೂಡಿ ಆಚಾರ. ನಂದೇನು ಆಸೆಯಪ್ಪ ಅಂದ್ರೆ ನಮ್ಮ ಊರಾಗ ಒಂದು ಫೈರ್ ಡಿಪಾರ್ಟ್ಮೆಂಟ್ ಗಾಡಿ ಆಗಬೇಕು ಅಂತ ಒಂದು ಆಸೆ. ಭಾಳ ದಿವಸ ಹೇಳ್ಕೊಟ್ಟು ಬಂದೆವು. ಚರ್ಚನ ತಾಲೂಕು ಒಂದು ಆಫೀಸ್ಗಳಿಲ್ಲ, ಯಾವುದು ಒಂದು ಏನೂ ಇಲ್ಲ. ಇಲ್ಲಿ ಒಂದು ಐತಪ್ಪ ಅಂದ್ರೆ ಫೈರ್ ಡಿಪಾರ್ಟ್ಮೆಂಟ್ ಒಂದು ಗಾಡಿ ಐತಪ್ಪ ಅಂದ್ರೆ ಯಾರನ್ನೇ ಒಂದು ಅನಾಹುತ ಎಲ್ಲಿ ಐತಂದ್ರೆ ಪಟ್ಟಣ ಹೋಗಿ ಆಡಿಸ್ಲಕ್ಕ ಅವ್ರ ಅಂಗಡಿ ಉಳಿಸ್ಬೋದು. ಇಲ್ಲ ಬಟ್ಟಕ್ಕೆ ಅಂಗಡಿನೇ ಸುಟ್ಟು ಬುದಿ ಆದತ್ತವ. ನೋಡೋಣ, ಅಧಿಕಾರಿಗಳು ಬಂದರೆ ಅವರು ಕೂಡ ನಮ್ಮ ಊರ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಗಳು ನಾವು ಏನೇ ಆದರೆ ಅವ್ರಿಗೆ ಏನೋ ನಮ್ಮ ಕಡೆ ಪರಿಹಾರ ಏನಾದರೂ ಒಂದು ಸಹಾಯ ಮಾಡ್ತೀವಿ ಅಂದರೆ ಕೇಳಿದವ್ರು ಕೂಡ ಅಂದರೆ ಫೈರ್ ಡಿಪಾರ್ಟ್ಮೆಂಟ್ ಮಾಡೋದು ನಾವು ಏನದ ಮ್ಯಾಗ ಅಧಿಕಾರಿಗಳು ಹೇಳಿ ನಾವು ಏನಾದ ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಹೇಳಿದ್ರೆ ಮತ್ತು ನಾವು ಫೈರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಪ್ಪ ಅಂದರೆ ನಾವು ಫೋನ್ ಮಾಡಿ ಕಟ್ ಮಾಡಿ ಇಡೋಟಿಗೆ ಚಹಾ ಕುಡಿಯೋಟಿಗೆ ಬಂದರು ಅವ್ರಿಗೆ. ಅದು ಎಷ್ಟು ಫಾಸ್ಟ್ ಬಂದಾರ ಇದು ಬೆಂಕಿ ಹತ್ತಿ ಅಂದರೆ ಅಷ್ಟು ಫಾಸ್ಟ್ ಬಂದಾರ. ಅದೇ ಒಂದು ವೇಳೆ ನಮ್ಮ ಊರಾಗ ಇತ್ತಂದ್ರೆ ನಮ್ಗೆ ಅನುಕೂಲ ಆಗ್ತಿತ್ತು ಅಂತೇಳಿ ನಮ್ಗೆ ಒಂದು ಆಸೆ. ಆದಷ್ಟು ಇಲ್ಲಿ ಶೇರ್ ಮಾಡಿರಿ, ಇಟ್ಟಲ್ಲಿ ಕಡ್ಕೊಂಡವ್ರಿಗೆ ಮುಟ್ಲಿ. ಮತ್ತು ಮುಂದಿನ ಭೇಟಿ. ನಮಸ್ಕಾರ. ನಮಸ್ಕಾರ. ಇವತ್ತು ಎಲ್ಲಿ ಬಂದೇವು ಅಂದ್ರೆ ಚರ್ಚನ್ ಒಳಗೆ ಇವತ್ತು ಒಂದು ಅಂಗಡಿಗೆ ಬೆಂಕಿ ಹತ್ತಿದ ಗ್ಯಾರೇಜ್ಗೆ. ಎಲ್ಲ ಪ್ರತಿಯೊಂದು ಸುಟ್ಟಾವ ನೋಡ್ಬೋದು. ಏನೋ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳತ್ತಾರೆ. ನೋಡ್ಬೋದು ಗಾಡಿ ಕೂಡ ಹೆಂಗೆ ಸುಟ್ಟದ. ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಒಂದು 3-4 ಲಕ್ಷ ರೂಪಾಯಿ ಮಾಲ ಹಾಳಾಗಿದ್ರೆ ಒಂದು ಎಲ್ಲ ಬರ್ಸ್ಕೊತೀವಿ. ಸರ ಹಿಂಗೆ ಹಾಕ್ಕೋತಿ ಹೋಗಿತ್ರಿ ಅದು ಪೂರ್ತಿ ಅವು ಮ್ಯಾಗಿಂದ ಎಲ್ಲ ತೆಗೆದಿದ್ದೇವೆ. ನೀವು ಎಲ್ಲ ಪ್ಲಾಸ್ಟಿಕ್ ಇರ್ತಾವಲ್ಲ, ಏನಾಗಿಲ್ಲ ಆಗಿತ್ತು ಒಟ್ಟು ಸುಡ್ತೈತ್ರಿ ಅದು. ಮೀಟರ್ಗೆ ಏನೋ ಆಗಿಲ್ಲ ಏನ್ರಿ ಸರ್? ಎಕ್ಸ್ಟರ್ನಲ್ ಹೊರಗಡೆಯಿಂದ ಅದಕ್ಕೇನಾಗಿಲ್ಲ. ನಮ್ದೇನು ಸಂಬಂಧ ಇಲ್ಲ, ನಿಮ್ದೇನೂ ಸಂಬಂಧ ಇಲ್ಲ. ಈಗೇನು ಪರಿಹಾರವ್ರಿಗೆ ಏನದೆ? ಅದೇ ಕೇಳೋರಿಗೆ ಫೋನ್ ಹಚ್ಚೀವಿ, ತಹಸೀಲ್ದಾರ್ ಹಚ್ಚೀವಿ. ಏನು ಪರಿಹಾರ ಬಡವ ಮನುಷ್ಯನ ಅವ್ರಿಗೆ ಏನು ಪರಿಹಾರ ಒದಗಿಸ್ಕೊಡ್ಬೇಕು ಅವ್ರಿಗೆ ನಾವು ಕೇಳ್ತೀವಿ. ನಮ್ಮ ಹೆಸರು ಶ್ರೀಕಾಂತ್ ಮಲ್ಲಪ್ಪ ಗಟ್ರಿಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ. ಇದು ಏನಾಗಿದೆ ಅಧ್ಯಕ್ಷರಲ್ಲಿ? ಏನೆಲ್ಲ ಜನ ಗೋಳೆ ಆಯಿತು. ಒಂದು ಗ್ಯಾರೇಜ್ ಐತಿ, ಅಂಗಡಿ ಮಾಲಕರು ಎಲ್ಲರೂ ಓಡಾಡಿ ಯಾರ್ಸ್ಲಾಯ್ತಿರು. ಏನಾಗ್ಯದಪ್ಪ ನಾವು ಬಂದೆವು. ಮತ್ತು ಬೈಕ್ ಸುಟ್ಟಾಯ್ತ, ಗ್ಯಾರೇಜ್ದಾಗ ಎಲ್ಲ ಸಾಮಾನು ಅವೆಲ್ಲ ಸುಟ್ಟಾವ. ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತದ. ಎಲ್ಲರೂ ಬಂದು ಆರಿಸಿದೆವು. ಈಗ ತಹಸೀಲ್ದಾರ್ ಸಾಹೇಬ್ರಿಗೆ ಫೋನ್ ಹಚ್ಚೀನಿ. ತಲಾಟಿ ಸಾಹೇಬ್ರಿಗೆ ಹಚ್ಚೋಡ್ತೀನಿ ರೀ ಅಧ್ಯಕ್ಷರ ಅಂತ ಹೇಳ್ಯಾರ ಅವರು. ಮತ್ತು ಅವರು ತಲಾಟಿ ಸಾಹೇಬ್ರು ಬರ್ತಾರೆ. ಮತ್ತು ಫೈರ್ದವ್ರಿಗೆ ಫೋನ್ ಹಚ್ಚಿ ಫೈರ್ದವ್ರು ಬಂದು ಅದು ಆರಿಸ್ಯಾರ. ಆ ಥರ ಈಗ ಎಲ್ಲ ನುಕ್ಸಾನ ಆಗ್ಯದ. ಮತ್ತು AWಗೆ ಹೇಳೀನಿ, ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳೀನಿ. ಏನದ ಮುಂದಿನ ಕ್ರಮ ತಗೋರಕ್ಕೆ ಹೇಳೀನಿ. ನಮ್ಮ ಸದಸ್ಯರು ಎಲ್ಲರೂ ಫೋನ್ ಹಚ್ಚಿ ಕರೆದಾರ. ಯೂಸ್ ಮಾಡಿ ಈಗ ಕೆಲಸ ಪೂರ್ಣ ಮುಗಿಸಿದ್ವಿ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಮರಪ್ಪ ದೋಸ್ರೆ, ಚರ್ಚನ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ. ಇದು ಅಂಗಡಿ ನಿಮ್ದು ಏನ್ರಿ? ಏನಾಗ್ಯದ? ಶಾರ್ಟ್ ಸರ್ಕ್ಯೂಟ್ ಆಗ್ಯದ. ಹೆಂಗೆ ಹೋಗ್ತಿದ್ವಿ ಒಟ್ಟು ಬಂದು ಒಳಗೆ 8 ಊರ್ತಾಯಿದ್ರು ನಮ್ಮ ಅಟಾಟಿಗೆ ಬಂದು ಇಲ್ಲಿ ನೋಡ್ಕೊ ಒಳಗೆ ಪೂರ ಸುಟ್ಟಿದ್ರು. ಮಾಲ್ ಆಡ್ಬೇಕಾರಲ್ಲ, ಮಾಲ್ ಸುತ್ತಾದ್ರಿ, ಗಾಡಿ ಸುತ್ತಾವ್ರಿ. ಹಾಗಾಗಿ ಒಂದು ಸ್ವಲ್ಪ ನೀರು ಹೊಡೆದು ಹಚ್ಚಿದೆ ರೀ. 2 ಬೈಕ್ ಸುಟ್ಟಾವ. ಹಾಂ ರೀ, ಒಂದು 2 ಎಷ್ಟು ಲಕ್ಷದ ಸುಮ್ ಟೋಟಲ್? ಅಂದಾಜು ರೀ 2-3 ಲಕ್ಷ ತನಕ ಸುತ್ತಾವ್ರಿ. ಆಟ ಹಾಳಾಗ್ಯದ. ಹಾಂ. ತಮ್ಮ ಹೆಸರು?
ಶಫೀಕ್ ಅತ್ತಾರ್. ಅಂಗಡಿ ಹೆಸರು ಏನು ರೀ? ಸಹಾರಾ ಆಟೋ ವರ್ಕ್ಸ್. ನೀವು ಈಗ ಪಂಚನಾಮ ಮಾಡಕ್ಕೆ ಬಂದಿರಲ್ಲ, ಅವ್ರು ಎಷ್ಟು ಲಕ್ಷದ ಮಾಲ್ ಸುಟ್ಟದ, ಏನು ಸುಟ್ಟದ? ಸುಮಾರು ಒಂದು 3 ರಿಂದ 4 ಲಕ್ಷ ಸುಟ್ಟಿದೆ ಅಂತ ಹೇಳಿ ಕಂಡು ಬಂದವ್ರಿ ಅಂದಾಜು. ಅದಕ್ಕೆ ಸಂಬಂಧಪಟ್ಟಂಗೆ ಪಂಚನಾಮ ಮಾಡಿನು. ಮುಂದೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಕ್ಕಾಗಿ ನಮ್ಮ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ರಿಪೋರ್ಟ್ ಮಾಡ್ತೀನಿ. ಇವತ್ತೇ ಸಾಹೇಬ್ರ ನಜರಿಗೂ ಅದನ್ನು ತಂದು ಅವ್ರಿಗೆ ಏನು ಸಿಗಬೇಕಾದ ಸೌಲಭ್ಯವನ್ನು ಒದಗಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ತಮ್ಮ ಹೆಸರು ಸರ? ವಿಠಲ್ ಕೋಳಿ ಅಂತೇಳಿ, ಗ್ರಾಮ ಆಡಳಿತಾಧಿಕಾರಿ ಚರ್ಚೆ. ನಮಸ್ಕಾರ ಬಂಧುಗಳೇ. ಇವತ್ತು ನಾವೆಲ್ಲಿ ಬಂದೇವು ಅಂದರೆ ಈ ಚರ್ಚನ ಒಳಗೆ ಈಗ ನೋಡಿದ್ರೆ KB ಅಧಿಕಾರಿಗಳು ಮತ್ತು ತಲಾಟಿ ಸಾಹೇಬರು, ಫೈರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮತ್ತು KB ಸಿಬ್ಬಂದಿಗಳು ಎಲ್ಲ ಬಂದಾರೆ. ಇಲ್ಲಿ ಚರ್ಚನದ ಒಂದು ಗ್ಯಾರೇಜ್ಗೆ ಬೆಂಕಿ ಹತ್ಕೊಂಡಿತ್ತು ಮುಂಜಾನೆ. ಪಂಚಾಯತಿಯವರು ಇವ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡಿ ಕೈಲಾದಷ್ಟು ಮಾಲುಗಳನ್ನು ಉಳಿಸಿ ಉಳ್ಕಿವು ಎಲ್ಲ ಆರಿಸುವಂಥ ಕೆಲಸ ಮಾಡಿದ್ರೆ. ನೋಡೋಣ ಅಧಿಕಾರಿಗಳಿಗೆ ಇದು ಏನು ಹೇಳ್ತಾರೆ ನೋಡೋಣ, ಬರೀ ಕೇಳೋಣ. ಸರ್, ಈಗ ನೀವು ಫೈರ್ ಡಿಪಾರ್ಟ್ಮೆಂಟ್ ಬಂದಿರಿ, ಇದು ನೀವು ನೋಡಿರಲ್ಲ, ಈಗ ಮುಂದೆ ಇದಕ್ಕೆ ಪರಿಹಾರ ಅವ್ರಿಗೆ ಏನು ಸಿಗ್ತದೆ, ಏನು ಮಾಡ್ತದೆ ರೀ? ಪರಿಹಾರ ಅವ್ರ ಇನ್ಶೂರೆನ್ಸ್ ಇದ್ದರೆ ಕ್ಲೇಮ್ ಆಗ್ತದೆ ರೀ. ಹಾಂ, ಆದರೆ ನೀವು ಏನೇನು ಸುತ್ತದ ನಮಗೆ ಹೇಳ್ರಿ, ರಿಪೋರ್ಟ ಬರೆದು ಕೊಡ್ತೀವಿ. ನಿಮಗೊಂದು ಸರ್ಟಿಫಿಕೇಟ್ ಕೊಡ್ತೀವಿ. ಅದ್ರ ಮೇಲೆ ನೀವು ಏನು ಮಾಡ್ತೀವಿ. ಓಕೆ. ತಮ್ಮ ಹೆಸರು ಸರ? ನಮ್ಮ ಹೆಸರು ಭೀಮಾಶಂಕರ್. ಸುಡ್ಲಕ್ಕ ಕಾರಣ ಏನಂತ ಹೇಳಿ ನೀವು ಸ್ವಲ್ಪ ಹೇಳ್ಬೇಕ್ರಿ. ಇದು ಯಾಕೆ ಸುಡ್ತು, ಏನಾಯ್ತು? ಎಲ್ಲರೂ ಸಮ್ಮುಖದಾಗೆ ಮಾಡಿನಲ್ಲ ಸರ್. ಹಾಂ ಹಾಂ. ಈಗ ನಮ್ದು ಏನು ಸರ್, ಆ್ಯಕ್ಚುಲಿ ಮೀಟ್ರ್ವರೆಗೂ ನಮ್ಮ ಪೋರ್ಷನ್ ಇರುತ್ತೆ ಸರ್. ಹಾಂ ಹಾಂ. ನಮ್ಮ ಡಿಸ್ಟ್ರಿಬ್ಯೂಷನ್ ಕಂಪ್ನಿದು. ಸೊ ಮೀಟ್ರ್ ಎಲ್ಲ ಚೆಕ್ ಮಾಡಲಾಗಿ ಮೀಟ್ರ್ ಒಳಗೆ ಏನೂ ಸಮಸ್ಯೆ ಇಲ್ಲ ಸರ್. ಮೀಟ್ರ್ ಒಳಗೆ ಏನೂ ಸಮಸ್ಯೆ ಇಲ್ಲ. ಏನೂ ಸಮಸ್ಯೆ ಇಲ್ಲ ಸರ್. ಹಾಂ. ಅವ್ರ ಮೀಟ್ರ್ನಲ್ಲಿ ಬೋರ್ಡ್ ಅದು ಎಲ್ಲ ಅವ್ರ ಪೋರ್ಷನ್ ಸರ್. ಹಾಂ. ನಮ್ಮದು ಮೀಟ್ರ್ ಏನು ಇನ್ಪುಟ್ ಇರುತ್ತಲ್ಲ, ಅಲ್ಲಿವರೆಗೆ ಅಷ್ಟೇ ನಮ್ಮ ಪೋರ್ಷನ್. ಇದರಿಂದ ಇದು ಆಗಿಲ್ಲ ಸರ್. ಸೊ ಅವರಿಗೆ ಇದರಿಂದ ಏನೋ ಸ್ಯಾಟಿಸ್ಫ್ಯಾಕ್ಷನ್ ರಿಪೋರ್ಟ್ ಕೊಟ್ರಂದ್ರೆ ನಾನು ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಜಾಬ್ ಡಿಸ್ಟ್ರಿಕ್ಟಿಗೆ ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಮೆಸೇಜ್ ಕೊಡ್ತೀನಿ, ಅವರು ಬಂದ್ಬೇಕಾದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರಿಂದ ರಿಪೋರ್ಟ್ ತೊಗೊಂಡು ಏನಾದರೂ ಅವ್ರಿಗೆ ಪರಿಹಾರ ಬರ್ತಿರ್ತಂದ್ರೆ ಪರಿಹಾರ ಮಾಡಿ. ಇದು ನಿಮ್ಮ ಮೀಟರ್ಗೆ ಏನೋ ಆಗಿಲ್ಲ ಏನ್ರಿ ಸರ್? ಇಲ್ಲ, ಮೀಟ್ರಿಗೆ ಏನೂ ಆಗಿಲ್ಲ. ನಮ್ಮ ಮೀಟ್ರ್ ಅದೇ ಏನು ವರ್ಕಿಂಗ್ ಕಂಡೀಷನ್ ಒಳಗೆ ಅದ್ರಿ. ಬೇಕಾದ್ರೆ ಅದೇ ಮೀಟ್ರ್ ಇವ್ರು ನಾಳೆ ಏನಾದರೂ ಹೊಸ ಸರ್ವಿಸ್ ಮಾಡ್ಕೊಂಡ್ರೆ ಅಂದ್ರೆ ಅದೇ ಮೀಟ್ರ್ ಕೂಡಿಸಿ ಇನ್ಸ್ಟಾಲೇಷನ್ ಚಾಲು ಮಾಡಿ. ಮೀಟರ್ ಚಾಲು ಅದು ಚಲೋ. ತಮ್ಮ ಹೆಸರು ಸರ್? ವಿಜಯಕುಮಾರ್ ಅವಲ್ದಾರ್, AW SPM ಚರ್ಚೆ. ನಮ್ಮ ಚರ್ಚದಾಗ ಇವತ್ತು ಏನು ಗ್ಯಾರೇಜ್ ಬೆಂಕಿ ಹತ್ತಿತ್ತಲ್ಲ, ಅದು ನಾವು ಫೈರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದೆವು. ಅವರು ಕೂಡ ಬಂದಾರ. ಇಂಡಿದಿಂದ ಚರ್ಚೆ ಬರ್ಲಿಕ್ಕೆ ಎಷ್ಟು ನಿಮಿಷ ಐತೆ ಕೇಳೋನು. ಯಾಕಂದರೆ ನಮ್ಮ ಊರಾಗ ಒಂದು ಫೈರ್ ಡಿಪಾರ್ಟ್ಮೆಂಟ್ದು ಒಂದು ಇದು ಅಗ್ನಿಶಾಮಕದ್ದು ನಮ್ಮ ಊರಾಗ ಒಂದು ಚರ್ಚೆ ಆದ್ರೆ ನಮ್ಗೆ ಅನುಕೂಲ ಆಗ್ತದೆ. ಅಲ್ಲಿಂದ ಇಲ್ಲಿ ತನಕ ಬರುತ್ತಾನ ಒಂದು 20, 30, 40 ಮಿನಿಟ್ ಆದರೂ ಕೂಡ ಆಟೋತನ ಅಂಗಡಿ ಸುಟ್ಟು ಬಸ್ ಮಾಡ್ತಾವೆ. ನಮ್ದೇನಿಲ್ಲ, ಅವು ಪಾಪ ಅವ್ರು ಭಾಳ ಫಾಸ್ಟ್ ಬಂದವ್ರು ಗಾಡಿ. ನಾವು ಫೋನ್ ಮಾಡಿ ಕಟ್ ಮಾಡಿ ತಳ ಇಡೋಟಿಗೆ ಗಾಡಿ ಬಂದವ್ರದ್ದು. ಫೈರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಒಳ್ಳೆ ಕೆಲಸ, ಅವರು ಭಾರಿ ಕೆಲಸ ಮಾಡ್ತಾರೆ. ಯಾಕಂದರೆ ಫೋನ್ ಮಾಡೋಟಿಗೆ ಆನ್ ಸ್ಪಾಟ್ದಾಗ ಇರ್ತಾರೆ. ಒಳ್ಳೆಯ ಅಧಿಕಾರಿಗಳು ಬಂದಾರೆ. ಎಲ್ಲೇ ಒಂದು ಅನಾಹುತ ಬೆಂಕಿ ಹತ್ತದ ಅಲ್ಲಿ ಏನೇ ಒಂದು ಅನಾಹುತ ಆಗಿದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ತಕ್ಷಣ ಬರ್ತಾರೆ. ಒಳ್ಳೆಯ ಅಧಿಕಾರಿಗಳಾಗ ನೋಡೋಣ, ಅವ್ರ ಬಾಯಿಲಿ ಕೇಳೋಣ ಬರ್ರಿ. ಸರ್, ಎಷ್ಟು ನಿಮಿಷದಾಗ ಬಂದ್ರಿ ಸರ್? 40 ನಿಮಿಷ ಬಂದೀವಿ ನೋಡ್ರಿ. ಇಂಡಿದಿಂದ 40 ನಿಮಿಷ ಬಂದ್ರಿ? 45 ಕಿಲೋಮೀಟ್ರ್ ಆಗ್ತಾರೆ ಇಲ್ಲಿ. ಹಾಂ ಹಾಂ. 40 ನಿಮಿಷ ಬಂದೀವಿ ನಾವು. ಅದೇ ರೋಡ್ಗಳು ಜಂಪ್ ಭಾಳ ಅದಾವ. ಅಲ್ಲಿ ಸಿಗ್ತಾರೆ ರೋಡ್, ಪಬ್ಲಿಕ್ ಇರ್ತಾರೆ, ಕಂಟ್ರೋಲ್ ಮಾಡ್ಕೊಂಡು ಬಂದೀವಿ. ರೋಡ್ ಸರಿ ಇದ್ರೆ ಇನ್ನಷ್ಟು ಬೇಗ ಬರ್ತೀವಿ. 10 ನಿಮಿಷ ಇಲ್ಲ ಅಂದ್ರೂ ಭೀ ಭಾಳ ಫಾಸ್ಟ್ ಲಘುಚಿ ಬಂದ್ರಿ ಸರ್. ನಮ್ಗೆ ಖುಷಿ ಅನ್ನಿಸ್ತು. ತಮ್ಮ ಹೆಸರು ಸರ್? ಭೀಮಾಶಂಕರ್. ಭೀಮಾಶಂಕರ್ ಅವರು. ಹಾಂ, ನೋಡ್ಬೋದು ಬಂಧುಗಳೇ, ಭೀಮಾಶಂಕರ್ ಅವರು ಸರ್ ಕೂಡ 40 ನಿಮಿಷನಾಗ ಬಂದೆ ಅಂತ ಹೇಳಿದ್ರು. ನಮ್ಗೆ ಖುಷಿ ಅನ್ನಿಸ್ತು. ಮತ್ತು ಮುಂದಿನ ಹೇಳೋದು ಮತ್ತೆ ಭೇಟಿ ನಮಸ್ತೆ.